ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದ್ರೆ, ಅಂತರಜಾತೀಯ ವಿವಾಹ ಅಥವಾ ಪ್ರೇಮ ವಿವಾಹ ಆದಂತಹ ಸಂದರ್ಭದಲ್ಲಿ ನಾವು ಅಂತರ ಧರ್ಮವನ್ನ ನಾವು ಮದುವೆ ಮಾಡ್ಕೊಳ್ತೀವಿ. ಅಂದ್ರೆ ಅಂತರ ಧರ್ಮ, ಈಗ ಹಿಂದೂಯಿಂದ ಕ್ರಿಶ್ಚಿಯನ್, ಕ್ರಿಶ್ಚಿಯನ್ ಇಂದ ಮುಸ್ಲಿಮು, ಆ ತರ ಸಂದರ್ಭದಲ್ಲಿ ಇದು ಯಾವ ರೀತಿಯಾಗಿ ಇದು ನಮ್ಮ ಜಾತಕದಲ್ಲಿ ನಾವು ನಿರ್ಣಯ ಮಾಡುವಂಥದ್ದು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಎಷ್ಟೋ ಜನ ನೀವು ನೋಡ್ಬೋದು, ಜಾತಿ ಬಿಟ್ಟು ಜಾತಿ ಅಥವಾ ಧರ್ಮ ಬಿಟ್ಟು ಧರ್ಮ ಹೋದಂತಹ ಸಂದರ್ಭದಲ್ಲಿ ನಮ್ಮ ತಂದೆ ತಾಯಂದಿರು ತುಂಬಾ ನೋವು ಪಟ್ಕೋತಾರೆ. ಯಾಕೆ ನನ್ನ ಮಕ್ಕಳು ಒಂದು ಪ್ರೇಮ ವಿವಾಹ ಮಾಡಿಕೊಂಡು ಆನಂತರದಲ್ಲಿ ಅವರು ಸುಖವಾಗಿಲ್ಲ, ಅಥವಾ ಅವರು ಪ್ರೇಮ ವಿವಾಹ ಆಗಿದ್ರೂನು ಕೆಲವು ಮನೆಯಲ್ಲಿ ಚೆನ್ನಾಗಿರ್ತಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಅದಕ್ಕೆ ನಾನು ತಮ್ಮನೇಲಲ್ಲೇ ಹಾಕಿದ್ದೀನಿ ನಿಮಗೆ ಅಂತರ ಧರ್ಮದ ವಿವಾಹ. ಇದರಲ್ಲಿ ಬಂದು ಕೆಲವೊಂದೊಂದು ಸತಿ ಏನಾಗುತ್ತೆ ಅಂದ್ರೆ, ಅಂತರ ಧರ್ಮದ ವಿವಾಹ ಇದ್ರೂನು ನಮಗೆ ಏನಾಗುತ್ತೆ ಅಂದ್ರೆ, ಒಂದೊಂದ್ಸತಿ ಪ್ರೇಮ ಇರುತ್ತೆ, ಪ್ರೀತಿ ಇರುತ್ತೆ, ಆದ್ರೆ ವಿವಾಹದ ಜೀವನ ಏರ್ಪಡಲ್ಲ. ಇದು ತುಂಬಾನೇ ಮುಖ್ಯವಾಗುತ್ತೆ. ಸೊ ಇದು ನಾವು ಜಾತಕದಲ್ಲಿ ತುಂಬಾ ಕೂಲಂಕುಷವಾಗಿ ನಾವು ನೋಡ್ಕೋಬೇಕಾಗುತ್ತೆ. ಯಾಕಂದ್ರೆ ಈಗ ಪ್ರೇಮ ವಿವಾಹ ಅಥವಾ ಲವ್ ಮ್ಯಾರೇಜ್ ಅಂತ ಏನ್ ಆಗುತ್ತೆ, ಅದರಲ್ಲಿ ಮೊದಲು ಪರಿಚಯ, ಆನಂತರ ಸ್ನೇಹ, ಆನಂತರ ಪ್ರೀತಿ, ಪ್ರೇಮ, ಈ ತರ ಹೋಗಿನೇನೆ ಕೆಲವರು ತಮ್ಮ ಸ್ನೇಹವನ್ನ ಪ್ರೇಮ ಪ್ರೀತಿಯಲ್ಲಿ ಮಾಡ್ಕೊಂಡು ಕೊನೆಗೊಳಿಸ್ಕೋತಾರೆ. ಆದ್ರೆ ಕೆಲವರು ವಿವಾಹ ಆಗಲ್ಲ. ಹಾಗೆ ಮತ್ತೆ ಕೆಲವರ ಜೀವನದಲ್ಲಿ ಸ್ನೇಹ ಆಗುತ್ತೆ, ಆದ್ರೆ ಪ್ರೇಮ ಪ್ರೀತಿ ಯಾವುದಕ್ಕೂ ಆಸಕ್ತಿ ತೋರ್ಸಲ್ಲ. ಕೇವಲ ಆಕರ್ಷಣೆಯಿಂದ ಮಾತ್ರ ದಿನವನ್ನ ಹಾಗೆ ಕಳ್ಕೊಂಡು ಹಾಗೆ ಒಪ್ಪಿಗೆ ಪಡ್ಕೊಂಡು ಸುಮ್ಮನೆ ಹಾಗೆ ಹೋಗ್ಬಿಡ್ತಾರೆ. ಆದ್ರೆ ಕೆಲವರು ಏನ್ ಮಾಡ್ತಾರೆ, ಆಕರ್ಷಣೆನೂ ಇರುತ್ತೆ, ಪ್ರೀತಿನೂ ಇರುತ್ತೆ, ಪ್ರೇಮನೂ ಇರುತ್ತೆ, ಜೊತೆಗೆ ಎರಡೂ ಕಡೆಯವರ ಒಂದು ದೊಡ್ಡವರ ಒಂದು ಒಪ್ಪಿಗೆಯನ್ನ ಪಡೆದು ಸಮೇತ ಅವರು ವಿವಾಹ ಆಗ್ತಾರೆ. ಇದನ್ನ ನಾವು ಜಾತಕದಲ್ಲಿ ನಾವು ಕೂಲಂಕುಷವಾಗಿ ನೋಡುವಂಥದ್ದು ಅಂತ. ಹಾಗೇನೇನೆ ಈ ತರ ಪ್ರೇಮ ಮಾಡಿನೂ ವಿವಾಹ ಆಗೋದ್ರಲ್ಲಿ ಎರಡು ರೀತಿ ಇರುತ್ತೆ. ಒಂದು, ಇವರಲ್ಲಿ ಪ್ರೇಮ ಇರುತ್ತೆ, ಜೊತೆಗೆ ಪ್ರೀತಿಗಿಂತ ಹೆಚ್ಚಾಗಿ ಕೆಲವರಲ್ಲಿ ಅಂದ್ರೆ ಸೆಕ್ಷುವಲಿ ಅಥವಾ ಲೈಂಗಿಕ ಹುಚ್ಚು ಇರುತ್ತೆ. ಅಥವಾ ಅವಳನ್ನ ಪಡಿಬೇಕು, ಅಥವಾ ಅವಳಿಂದ ಸುಖ ಅನುಭವಿಸ್ಬೇಕು, ಅಥವಾ ಫಿಸಿಕಲ್ ಅಟ್ರಾಕ್ಷನ್ ಅಥವಾ ದೇಹದ ಆಕರ್ಷಣೆ ಅಂತ ಏನಿರುತ್ತೆ ಅದು ಪಡೆದು ಕೆಲವು ದಿನಗಳಲ್ಲಿ ಮತ್ತೊಬ್ಬರ ಮೇಲೆ ಕೆಲವರಿಗೆ ಒಂದು ಪ್ರೀತಿ ಪ್ರೇಮ ಅಥವಾ ಪ್ರೇಮಾಂಕುರ ಆಗುತ್ತೆ. ಯಾಕೆ ಅನ್ನೋದನ್ನ ಸಮೇತ ನಾವು ಜಾತಕದಲ್ಲಿ ನೋಡ್ಬೋದು. ಹಾಗೆ ಅವಳ ದೇಹ ಸುಖಕ್ಕಾಗಿ ಅಥವಾ ಅಲ್ಲ, ಅಥವಾ ಫಿಸಿಕಲ್ ಕಾಂಟ್ಯಾಕ್ಟ್ ಅಲ್ಲ, ಆದರೆ ನಿಜವಾಗಿ ಅದರ ಹೊರತು ಅವರು ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ. ಕೆಲವರು ಬಂದು ವೈವಾಹಿಕ ಜೀವನಕ್ಕೆ ಕಾಲಿಡಲ್ಲ. ಇದನ್ನು ಸಮೇತ ನಾವು ಅಂತರ ಧರ್ಮದ ವಿವಾಹಗಳಲ್ಲಿ ನಾವು ನೋಡ್ಬೇಕಾಗುತ್ತೆ. ಹಾಗೇನೇನೆ ಅದೇ ರೀತಿ ಕೆಲವು ವಿದ್ಯಾವಂತ ಯುವಕರಾಗಿರ್ಬೋದು ಅಥವಾ ವಿದ್ಯಾವಂತ ಯುವತಿಯರು ಸಹ ಯೌವನದಲ್ಲೇ ಒಂದು ಲೈಂಗಿಕ ಸುಖ ಅಥವಾ ಸೆಕ್ಷುವಲ್ ಆಕ್ಟಿವಿಟೀಸ್ ಅಂತ ಅನ್ಕೊಂಡು ಕೆಲವು ದಿನ ಪ್ರೇಮದ ನಾಟಕ ಆಡ್ತಾರೆ, ಕೆಲವೊಮ್ಮೆ ಎಡವುತ್ತಾರೆ, ಹಾಗೆ ಮುಂದಿನ ಜೀವನವನ್ನು ಏನು ಹಾಳು ಮಾಡ್ಕೋತಾರೆ. ಆದ್ರೆ ಯಾವಾಗ ಕೆಲವೊಂದೊಂದು ಸಂದರ್ಭದಲ್ಲಿ ಲೈಂಗಿಕ ಸುಖ ಪಡೆದು ಪ್ರೇಮದ ನಾಟಕಗಳನ್ನು ಆಡದೆ ನಿಜವಾದ ರೂಪದಲ್ಲಿ ಇದ್ದಂಥವ್ರು ಜಯಿಸ್ತಾರೆ. ಅದಕ್ಕೂ ನಾವು ಮೂಲ ಜಾತಕವನ್ನು ಸಮೇತ ನೋಡ್ಬೇಕಾಗುತ್ತೆ. ಹಾಗೇನೇನೆ ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಅತಿ ಹೆಚ್ಚಾಗಿ ಲೈಂಗಿಕ ಆಕರ್ಷಣೆ ಆಗಿ ಬರೋದು, ಅಥವಾ ನಮ್ಮ ಅಂದ್ರೆ ಏನು ಐಂದ್ರಿಯ ಶಕ್ತಿಗಳನ್ನು ಅಥವಾ ಅತೀಂದ್ರಿಯ ಶಕ್ತಿಗಳನ್ನು ನಿಗ್ರಹಿಸಕ್ಕೆ ಸಾಧ್ಯ ಇಲ್ಲದೆ ಸುಖಕ್ಕಾಗಿ ಕೆಲವರು ಆತುರ ಪಟ್ಟುಕೊಂಡು ತಮ್ಮ ವಿದ್ಯೆ ಗೌರವ ಅಂತಸ್ತನ್ನು ಬಿಟ್ಟು ತಾವೇನ್ ಮಾಡ್ತಾರೆ, ಅಂತರ ಧರ್ಮದ ವಿವಾಹ ಮಾಡಿಕೊಂಡು ತಮ್ಮ ಜೀವನವನ್ನ ಹಾಳು ಮಾಡ್ಕೋತಾರೆ. ಅದನ್ನು ಸಮೇತ ನಾವು ಪ್ರೀತಿ ಪ್ರೇಮ ವಿಚಾರ ಜಾತಕದಲ್ಲಿ ಸಮೇತ ನಾವು ನೋಡ್ತೀವಿ. ಅದರ ಜೊತೆಗೆ ನಮ್ಮ ಜಾತಕದಲ್ಲಿ ಇದೆಲ್ಲ ಸುಖವನ್ನು ಕೊಡುವಂಥದ್ದು ಪ್ರೀತಿ ಪ್ರೇಮ ಪ್ರಣಯ ಅಂದಾಗ ನಾವು ಜಾತಕದಲ್ಲಿ 5ನೇ ಭಾವ ಅಂತ ಹೇಳ್ತೀವಿ. 5ನೇ ಭಾವ ನಮ್ಗೆ ಪೂರ್ವ ಪುಣ್ಯಾಧಿಪತಿನೂ ಆಗ್ತಾನೆ. ಜೊತೆಗೆ ನಾವು ಯಾವ ದೈವವನ್ನು ಆರಾಧನೆ ಮಾಡ್ತೀವಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಜಾತಕದಲ್ಲಿ ಪ್ರೀತಿ ಪ್ರೇಮ ಅಂತಾನು ಹೇಳ್ತೀವಿ. ಆದರೆ ಇವರು ಲೈಂಗಿಕ ಸುಖ ಪಡೆದಿದ್ದಾರ ಮದುವೆಗಿಂತ ಮುಂಚೆ, ಇವೆಲ್ಲವನ್ನು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತಿ ಹೆಚ್ಚಾಗಿ ತಿಳ್ಕೊಬಹುದು. ಆದ್ರೂ ಇದು ಗೊತ್ತಿರ್ಲಿ ಅಂತ ನಾನು ಹೇಳ್ತಾ ಇರುವಂಥದ್ದು. ಅದರ ಜೊತೆಗೆ ಪಂಚಮ ಭಾವಾಧಿಪತಿ ಬಲಾಢ್ಯನಾಗಿ ಪಂಚಮದಲ್ಲೇ ಇತ್ತು, ಅಥವಾ ನಿಮಗೆ ಪಂಚಮದಲ್ಲಿ ಲಗ್ನಾಧಿಪತಿಯ ಸಂಬಂಧ ಬಲಾಢ್ಯನಾಗಿದ್ದು, ಅಥವಾ 7ನೇ ಮನೆ ಅಧಿಪತಿಗಳ ಸಂಬಂಧನು ಪ್ರೀತಿ ಪ್ರೇಮದಲ್ಲಿ ಉದ್ಭವ ಆಗಿದ್ರೆ, ಅಥವಾ ಶುಕ್ರ ಮತ್ತೆ ಚಂದ್ರ ಇಬ್ರು ಬಲಾಢ್ಯರಾಗಿತ್ತು ಅಂತಂದ್ರೆ ಆ ಜಾತಕರು ಏನು ವಿವಾಹ ಆದ್ರೂನು ಅಥವಾ ಈ ತರ ಧರ್ಮೇತರ ವಿವಾಹ ಆಗಿದ್ರು, ಲವ್ ಮ್ಯಾರೇಜ್ಗಳಾದ್ರೂ ಅವರು ಜೀವನದಲ್ಲಿ ಜಯಿಸ್ತಾರೆ.
ಅದನ್ನ ನಾವು ನೋಡ್ಬೇಕಾಗುತ್ತೆ. ಜೊತೆಗೆ ಶುಕ್ರನಿಗಿಂತ ನಾವು ರಾಹುವನ್ನು ಪ್ರಮುಖವಾಗಿ ನೋಡುವಂತಾಗಲ್ಲ. ಯಾಕಂದ್ರೆ ರಾಹು ಬಂದ್ಬಿಟ್ಟು ನಮಗೆ ಯಾವ ಭಾವದಲ್ಲಿದ್ದಾನೆ, ಯಾವ ಭಾವಾಧಿಪತಿಯಲ್ಲಿದ್ದಾನೆ, ಯಾವ ನಕ್ಷತ್ರದಲ್ಲಿದ್ದಾನೆ, 1ನೇ ಮನೇನ, 5ನೇ ಮನೇನ, 7ನೇ ಮನೇನ, ಅಥವಾ ಖಂಡಿತ, ಯಾಕಂದ್ರೆ ರಾಹುವಿಂದ ಒಂದೊಂದ್ಸತಿ ನಾವು ಮೋಸ ಹೋಗ್ತೀವಿ, ರಾಹುವಿಂದ ಒಂದೊಂದ್ಸತಿ ನಮ್ಮ ಪ್ರೀತಿಯಲ್ಲಿ ಬಲಾಢ್ಯ ಉಂಟಾಗುತ್ತೆ. ಹಾಗೆ ರಾಹು ಬಂದು ನಮಗೆ ಏನು ತಲೆ ಇಲ್ಲದೆ ಇರುವಂತ ಅಂದ್ರೆ ರಾಹು ಕೇತು ಅಂತ ಹೇಳಿದಾಗ, ಕೇತು ಅಂದಾಗ ತಲೆ ಇಲ್ಲದೆ ಇರುವಂತಹ, ರಾಹು ಅಂದಾಗ ಬರೀ ಹೆಡ್ ಅಂತ ಹೇಳ್ತೀವಿ. ಹಾಗೇನೇನೆ ಇಂತಹ ಸಂದರ್ಭದಲ್ಲಿ ನಮಗೆ ಆಸೆಗೆ ಸಿಲುಕಿ ಮೋಸ ಹೋಗ್ತೀವಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಹೋಗ್ತೀವಿ. ಕೆಲವು 5 ವರ್ಷ 6 ವರ್ಷ ಲವ್ ಮಾಡಿರ್ತಾರೆ, ಸಡನ್ ಆಗಿ ಬ್ರೇಕಪ್ ಆಗ್ತಾರೆ. ಅದು ಈ ತರ ದಶಗಳು ಇರುತ್ತೆ. ಅಂತಹ ಸಂದರ್ಭದಲ್ಲಿ ವಿವಾಹ ಆಗುವಂಥದ್ದು ಕಮ್ಮಿ ಆಗುತ್ತೆ. ಆಗ ನಾವು ನೋಡ್ಬೇಕಾಗುತ್ತೆ, ಬರೀ ಇವರು ಪ್ರೀತಿ ಪ್ರೇಮ 4-5 ವರ್ಷ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರ, ಅಥವಾ ಅವರನ್ನೇ ವಿವಾಹ ಆಗ್ತಾರ ಅನ್ನೋದು ಸಮೇತ ಇಲ್ಲಿ ಮುಖ್ಯ ಆಗುತ್ತೆ. ಯಾಕೆ ಅಂತಂದ್ರೆ ಎಲ್ಲರಲ್ಲೂ, ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಇದು ಕಾಮನ್ ಆಗಿದೆ. ಪ್ರೀತಿ ಆಗಿರ್ಬೋದು, ಪ್ರೇಮ ಆಗಿರ್ಬೋದು, ಅಥವಾ ಅಂತರ್ಜಾತೀಯ ವಿವಾಹ ಆಗಿದ್ದು ಬ್ರೇಕಪ್ ಆಗೋದು, ಈ ತರ ಎಲ್ಲ ಆಗ್ತಾ ಇರುತ್ತೆ. ಆದ್ರೆ ಹಿಂದೆ ಇರ್ಲಿಲ್ವಾ? ಖಂಡಿತ ಇತ್ತು. ಯಾಕಂದ್ರೆ ಇವತ್ತಿನ ದಿನ ವಿದ್ಯಾಭ್ಯಾಸ, ಕೆಲಸ ಅಂತ ನಾವು ಬೇರೆ ಬೇರೆ ಕಡೆಗೆ ಹೋಗ್ತಾ ಇದ್ದೀವಿ. ಜೊತೆಗೆ ನಮಗೆ ಆಯಾ ವಯಸ್ಸಿನ ದಾಟಿಕೊಂಡು ನಾವು ಹೋಗ್ತಾ ಇದ್ದೀವಿ. ಜೊತೆಗೆ ಯಾವ ಸಮಯದಲ್ಲಿ ಯಾವ ಯಾವ ಇಂದ್ರಿಯ ಸುಖಗಳು ಸಿಗಬೇಕು, ಯಾವ ಯಾವ ಸಮಯಕ್ಕೆ ನಾವು ತಾಯಿ ಆಗ್ಬೇಕು, ತಂದೆ ಆಗ್ಬೇಕು, ಅದು ಆಗ್ತಾ ಇಲ್ಲ. ಅದಕ್ಕೆಲ್ಲ ಭೌತಿಕ ಕಾರಣಗಳು ನಮ್ಮ ಪ್ರಪಂಚದಲ್ಲಿ ಆಗುವಂಥದ್ದು ನಿಮಗೆ ಸಾಮಾನ್ಯವಾಗಿ ಗೊತ್ತಿದೆ. ಆದ್ರೆ ಯಾವಾಗ ನಮಗೆ ಪ್ರೇಮ ಇದೆ, ವಿವಾಹ ಇಲ್ಲ, ಅಥವಾ ಅಂತರ ಜಾತಿಯ ವಿವಾಹ ಅಥವಾ ಅಂತರ ಧರ್ಮಗಳ ವಿವಾಹ, ಮೇಜರ್ ಆಗಿ ಅಂತರ ಧರ್ಮ ಅಂತ ಹೇಳ್ಬಿಟ್ಟು ನೋಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಇದು 9ನೇ ಭಾವ ಅಂತ ನಾವು ತಗೋತೀವಿ. ಇದಕ್ಕೆ ಧರ್ಮದ ಭಾವ ಅಂತ ನಾವು ತಗೊಳ್ತೀವಿ. 7ನೇ ಮನೆಯಿಂದ 2ನೇ ಮನೆ ಅಂತ ಹೇಳ್ತೀವಿ. ಲಗ್ನ ಅಂದಾಗ ನಾನು, 7ನೇ ಮನೆಯಿಂದಾಗ ಗಂಡ, ಈ 8ನೇ ಮನೆಯಿಂದಾಗ ನಮ್ಮ ಸೆಕ್ಷುವಲ್ ಆಕ್ಟಿವಿಟೀಸು, ಸೆಕ್ಷುವಲ್ ಆರ್ಗನ್ಸ್ ಅಂತ ಹೇಳ್ತೀವಿ. 9ನೇ ಮನೆಯಿಂದಾಗ ಧರ್ಮಸ್ಥಾನ ಅಂತ ಹೇಳ್ತೀವಿ, ಧರ್ಮದ ಭಾವ ಅಂತ. ಅಂತಹ ಧರ್ಮದ ಭಾವಾಧಿಪತಿಯನ್ನ ನಾವು ಪರಿಶೀಲಿಸ್ಬೇಕು. ಅಂಥದ ಧರ್ಮ ಭಾವಕ್ಕೆ ಕಾರಕ ಅಂದಾಗ ಗುರುಗ್ರಹ ಆಗ್ತಾನೆ. ಅವನೇನಾದ್ರೂ ಪೀಡಿತನಾಗಿದ್ರೆ ಮಾತ್ರ, ಅಥವಾ ಆ ಸಮಯದಲ್ಲಿ ಪೀಡಿತನಾಗಿರುವ ಕಾಲದಲ್ಲಿ ನಾವು ಧರ್ಮವನ್ನು ಬಿಟ್ಟು ಅಥವಾ ಇತರೆ ಧರ್ಮದವರನ್ನ ನಾವು ವಿವಾಹ ಆಗುವಂತ ಸಂದರ್ಭ ಬರುತ್ತೆ. 9ನೇ ಭಾವ, 9ನೇ ಭಾವಾಧಿಪತಿ, ಸ್ಥಿತ ನಕ್ಷತ್ರ, ಹಾಗೆ 9ನೇ ಭಾವಕ್ಕೆ ಕಾರಕನಾಗಿರುವಂತಹ ಗುರು ಸಮೇತ ನಮ್ಮ ಜಾತಕದಲ್ಲಿ ಪೀಡಿತರಾಗಿರುವಂತಹ ಸಂದರ್ಭದಲ್ಲಿ ನಮಗೆ ಇಂತಹ ಒಂದು ಅಂತರ ಧರ್ಮದ ವಿವಾಹ ಬರುತ್ತೆ. ಹಾಗಾಗಿ ನಾವು ಕೂಲಂಕುಷವಾಗಿ ಜಾತಕವನ್ನು ನೋಡ್ಬೇಕಾಗುತ್ತೆ. ಆದ್ದರಿಂದ ಧರ್ಮ ಕೆಡದೆ ಯಾರೂನು ಅಂತರ್ಜಾತೀಯ ವಿವಾಹ ಆಗದೇ ಇಲ್ಲ. ಯಾಕಂದ್ರೆ ಇಲ್ಲಿ ನಾವು ನೋಡ್ಬೇಕಾಗುತ್ತೆ, ಯಾಕಂದ್ರೆ 9ನೇ ಭಾವ, 9ನೇ ಭಾವಾಧಿಪತಿ ಗುರು ಕೆಟ್ಟರೆ ಅಂತರ್ಜಾತೀಯ ವಿವಾಹ ಆಗುವಂಥದ್ದು. ಎಷ್ಟೋ ಬಾರಿ ನೀವು ನೋಡ್ಬೋದು, ಎಷ್ಟೋ ಜನ ಮುಸ್ಲಿಮು ಹಿಂದೂ ಮದುವೆ ಆದವರು ತುಂಬಾ ಚೆನ್ನಾಗಿದ್ದಾರೆ, ಎಷ್ಟೋ ಜನ ಕ್ರಿಶ್ಚಿಯನ್ ಮುಸ್ಲಿಮು ಮದುವೆ ಆದವರು ಚೆನ್ನಾಗಿದ್ದಾರೆ. ಈ ತರ ಅಂತರ ಧರ್ಮದಲ್ಲಿ ಮದುವೆ ಆದಂತವ್ರು ಕೆಲವರು ಚೆನ್ನಾಗಿದ್ದಾರೆ. ಆದರೆ ಕೆಲವು ಸಂದರ್ಭದಲ್ಲಿ ಮದುವೆ ಆದಂತಹ ಸಂದರ್ಭದಲ್ಲಿ ಅವರು ಚೆನ್ನಾಗಿ ಉಳಿಯಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ನಮ್ಮ 7ನೇ ಮನೆ ಅಧಿಪತಿ, 9ನೇ ಮನೆ ಅಧಿಪತಿ, 11ನೇ ಮನೆ ಅಧಿಪತಿ, 8ನೇ ಮನೆ. 8 ಅಂದಾಗ ನಮ್ಮ ದೈಹಿಕ ಸುಖಗಳನ್ನು ಅಥವಾ ನಮ್ಮ ಗುಪ್ತಾಂಗಗಳು ಇವೆಲ್ಲವನ್ನು ನಾವು ಪರಿಶೀಲನೆ ಮಾಡುವಂಥದ್ದು ಸಮೇತ ನಮಗೆ ಜಾತಕದಲ್ಲಿದೆ. ಹಾಗಾಗಿ ಎಷ್ಟೋ ಜನ ತಂದೆ ತಾಯಿಂದಿರು ಬೇಜಾರು ಮಾಡ್ಕೋತಾರೆ, ನಾವು ಮಕ್ಕಳು ಮುಸ್ಲಿಂ ಜೊತೆ ಓಡಾಡ್ತಿದ್ದಾರೆ, ಕ್ರಿಶ್ಚಿಯನ್ ಜೊತೆ ಓಡಾಡ್ತಿದ್ದಾರೆ, ಹಿಂದೂ ಜೊತೆ ಓಡಾಡ್ತಾ ಇದ್ದಾರೆ ವಿದ್ಯಾಭ್ಯಾಸದ ಸಮಯದಲ್ಲಿ. ಆದ್ರೆ ನಾವು ನೋಡ್ಬೇಕಾಗುತ್ತೆ, ಅವರು ನಿಜವಾಗ್ಲೂ 5ನೇ ಮನೆ ಸಂಬಂಧ ಬಂದ್ರೆ ಪ್ರೀತಿ ಪ್ರೇಮ ಪ್ರಣಯ. ಅದೇ ನಿಮಗೆ 5ನೇ ಮನೆಗೆ 7ನೇ ಮನೆ ಸಂಬಂಧ, 11ನೇ ಮನೆ ಸಂಬಂಧ ಬಂತು ಅಂತಂದ್ರೆ ಖಂಡಿತವಾಗ್ಲೂ ಅವರು ಮುಂದಿನ ದಿನಗಳಲ್ಲಿ ವಿವಾಹದ ಜೀವನದಲ್ಲಿ ಒಪ್ಪಿಸಿ ಮದುವೆ ಆಯ್ತಾರೆ. ಅದ್ರ ಜೊತೆಗೆ 2ನೇ ಮನೆ ಸಂಬಂಧ ಬಂದಾಗ ಹಿರಿಯರಿಗೂ ಒಪ್ಪಿಸ್ತಾರೆ ಅಂತ. ಯಾವಾಗ ಕೆಲವೊಂದೊಂದು ಸಂದರ್ಭದಲ್ಲಿ ನಾವು ಹೇಳ್ತೀವಿ, ನಿಮ್ಮ ಮನೆಯ ಹಿರಿಯರು ಯಾರು, ನಿಮ್ಮ ಮನೆಯ ಗುರುಗಳು ಯಾರು, ಅವರಿಗೆ ನೀವು ಅವರನ್ನ ಕೂರಿಸಿ ನೀವು ಅವರಿಗೆ ಒಂದು ಕೌನ್ಸಿಲಿಂಗ್ ಮಾಡಿಸಿ, ಬೇಡ ಕಣಪ್ಪ ಅಂತ. ಹಾಗಾಗಿ ಕೆಲವೊಂದೊಂದು ಸಂದರ್ಭದಲ್ಲಿ ನೋಡ್ಬೋದು, ಇಂಥ ನಮಗೆ 9ನೇ ಭಾವ, 9ನೇ ಭಾವಾಧಿಪತಿ ಕೆಟ್ಟಂತಹ ಸಂದರ್ಭದಲ್ಲಿ ಅಂತಹ ಮಕ್ಕಳಿಗೆ, ಯಾಕಂದ್ರೆ ಅವರು ಅವರದೇ ಆದ ಆಲೋಚನೆಯಲ್ಲಿ ಇರ್ತಾರೆ, ಅಂತಹ ಮಕ್ಕಳಿಗೆ ನಾವು ಒಂದು ಕೌನ್ಸಿಲಿಂಗ್ ಮಾಡಿ ಅಥವಾ ಪ್ರೀತಿಯಿಂದ ನಾವು ಆ ತರ ಹೇಳಿದಂತಹ ಸಂದರ್ಭ ಕೆಲವು ಗಂಡು ಹೆಣ್ಣು ಏನ್ ಮಾಡ್ತಾರೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ತಗೊಂಡು ಇಬ್ರು ಬೇರೆ ಆಗ್ತಾರೆ. ಆದ್ರೆ ಕೆಲವರು ಏನ್ ಮಾಡ್ತಾರೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ತಾವೇ ಕೋಪ ಮಾಡ್ಕೊಂಡು ತಾವೇ ಮಾಡ್ಕೊಂಡು ಬೇರೆ ಆಗ್ತಾರೆ. ಯಾಕೆಂದ್ರೆ ಈ ತರ ಆದಂತಹ ಸಂದರ್ಭದಲ್ಲಿ ಎಷ್ಟೋ ತಂದೆ ತಾಯಿಂದಿರು ಏನ್ ಮಾಡ್ತಾರೆ, ಕೆಲವು ದೈವ ಕ್ಷೇತ್ರಗಳಿಗೆ ಹೋಗೋದು, ಕುಲದೇವರಿಗೆ ಪ್ರಾರ್ಥನೆ ಮಾಡೋದು, ಅಥವಾ ಮನೆ ದೇವರಿಗೆ ಪ್ರಾರ್ಥನೆ ಮಾಡೋದು, ಅಥವಾ ಅವರು ನಂಬಿರುವಂತಹ ದೇವರಿಗೆ ಪ್ರಾರ್ಥನೆ ಮಾಡೋದು, ಇದೆಲ್ಲ ಮಾಡಿದಾಗ ತಂದೆಯ ಜೊತೆಗೆ ಮಕ್ಕಳ ಜೊತೆಗೆ ಆ ಮಗುವಿನ ಒಂದು ಬದಲಾವಣೆ ಬರುತ್ತೆ. ಯಾಕೆ ಅಂತಂದ್ರೆ
ಯಾವುದೋ ಒಂದು ಕ್ಷೇತ್ರಕ್ಕೆ ಹೋದಾಗ ಒಂದು ಮಗನೇ ಅಥವಾ ಒಂದು ಮಗಳು ಬೇರೆ ಜಾತಿಯ ವಿವಾಹ ಅಥವಾ ಅಂತರ ಧರ್ಮದ ವಿವಾಹ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಅವರು ಕಾಣಿಕೆ ಕಟ್ಕೊಂಡಿರ್ತಾರೆ, ನನ್ನ ಮಗನಿಗೆ ಈ ತರ ಸಮಸ್ಯೆಯಿಂದ ಹೊರಗಡೆ ಬಂದ್ರೆ ನಾನು ಈ ತರ ಮಾಡ್ತೀನಿ. ಆಗ ದೈವಗಳ ದೃಷ್ಟಿ ಅಥವಾ ಗುರುವಿನ ದೃಷ್ಟಿ ಅಥವಾ ಕ್ಷೇತ್ರ ಪಾಲಕರ ದೃಷ್ಟಿ ಏನಾದ್ರೂ ಖಂಡಿತವಾಗ್ಲೂ ನಿಮ್ಮ ಮೇಲೆ ಆಯಿತು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಎಷ್ಟೋ ಸಂದರ್ಭಗಳಲ್ಲಿ, ಎಲ್ಲಾ ಸಂದರ್ಭದಲ್ಲಿ ಅಲ್ಲ, ಅದು ಎಷ್ಟೋ ಸಂದರ್ಭದಲ್ಲಿ 100% ನಮ್ಮ ಹಿಂದಿನ ಜನ್ಮದ ಕರ್ಮದ ಫಲದಂತೆ ಈ ಜನ್ಮದಲ್ಲೂ ಸಮೇತ ಅಂತಹ ದೇವರ ಆಶೀರ್ವಾದದಿಂದ ನಾವು ಅಂತರ ಧರ್ಮದಿಂದ ಹೊರಗಡೆ ಬರ್ಬೋದು. ಇಲ್ಲಿ ಕಾರಣ ನಾವು ಜಾತಕ ನೋಡ್ಬೋದು, 9ನೇ ಭಾವ ಅಂತೀನಿ, 5ನೇ ಭಾವ, 2ನೇ ಭಾವ, 11ನೇ ಭಾವ. ಆದ್ರೆ ಅವ್ರಿಗೆ ನಾವು ನೋಡಿದಾಗ ಇದು ಇಂಟರ್ ಕಾಸ್ಟ್ ಅಲ್ವಾ ಅಂತ ಕೇಳಿದಾಗ, ಇಲ್ಲ ಮೇಡಮ್, ನಾವು ಬೇರೆ ಲವ್ ಮಾಡಿದ್ದು, ಆದ್ರೆ ನಾವು ಈ ತರ ಎಲ್ಲ ಆಗಿತ್ತು ತಂದೆ ಸಮಸ್ಯೆಗಳು. ನಮ್ಮ ತಂದೆ ತಾಯಿಂದಿರೆಲ್ಲ ಕೂರಿಸಿ ನಮ್ಮ ಗುರುಗಳನ್ನ, ನಮ್ಮ ಮಠದಾಧಿಪತಿಗಳನ್ನ ಅಥವಾ ಗುರು ಹಿರಿಯರುಗಳನ್ನ ಅಥವಾ ನಿಮ್ಮಂಥವ್ರನ್ನ ಕೌನ್ಸಿಲಿಂಗ್ ಆದ್ಮೇಲೆ ನಾವಿಬ್ರು ಅರ್ಥ ಮಾಡ್ಕೊಂಡು ಬೇರೆ ಆದು ಅಂತ ಎಷ್ಟೋ ಜನ ಹೇಳಿರುವಂಥದ್ದು ಇದೆ. ಇದಕ್ಕೆ ಕಾರಣ ಏನು ಅಂದ್ರೆ, ಪದೇ ಪದೇ ನಾವು ಹೋಗಿ ಆ ದೈವಕ್ಕೆ ಶರಣಾಗಿ ಆ ದೈವದ ಒಂದು ಆಶೀರ್ವಾದ ಪಡೆದಾಗ ಎಷ್ಟೋ ಜೀವನದಲ್ಲಿ ಸಮಸ್ಯೆ ಆಗದನ್ನ ಆ ದೈವಗಳೇ ನಮಗೆ ಅಥವಾ ನಮ್ಮ ಮನೆ ದೇವರು, ನಮ್ಮ ಕುಲದೇವರೇ ಇದರಿಂದ ಕಾಪಾಡ್ತಾರೆ. ಎಷ್ಟೋ ಸತಿ ನಾವೇನ್ ಮಾಡ್ತೀವಿ, ಇದೆಲ್ಲ ಆಗ್ಬಿಡುತ್ತಾ, ಇವೆಲ್ಲ ನಡೀತದ, ಅವ್ರ ಇಷ್ಟ ಬಂದಂಗ ಆಗ್ಬಿಡ್ಲಿ, ಏನಾದ್ರೂ ಆಗ್ಬಿಡ್ಲಿ ಅಂದಾಗ ಪ್ರಕೃತಿನೂ ಏನು ಮಾಡಕ್ಕಾಗಲ್ಲ. ಅದೆಲ್ಲವೂ ನಮ್ಮ ಕರ್ಮ ಫಲದಂತೆ ನಮಗೆ ನಡೆದು ಬಿಡ್ತಾ ಹೋಗುತ್ತೆ. ಯಾವಾಗ ಜಾತಕದಲ್ಲಿ ಮುಂದಿನ ದಿನದಲ್ಲಿ ಇವರು ಈ ತರ ಅಂತರ ಧರ್ಮದ ವಿವಾಹ, ಅಂತರ ಜಾತಿಯ ವಿವಾಹ ಆದ್ರೂನು ಇವರು ಸಮಾಧಾನವಾಗಿರಲ್ಲ ಅಥವಾ ಇವರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಸಮೇತ ನೀವೇನ್ ಮಾಡ್ಬೇಕು, ಪೂರ್ವ ಜನ್ಮದ ಪುಣ್ಯದ ಫಲದಂತೆ ಈ ಜನ್ಮದಲ್ಲೂ ಪ್ರತಿಯೊಬ್ಬರಿಗೂ ಒಂದು ಗುರುಗಳು, ಒಂದು ಮನೆತನ ಅಥವಾ ಒಂದು ತಂದೆ ತಾಯಿಂದಿರು, ಗುರು ಹಿರಿಯರು, ಧರ್ಮಗುರುಗಳು ಅಂತ ಇರ್ತಾರೆ. ಅಥವಾ ಒಂದು ಊರಿನದಲ್ಲಿ ಕ್ಷೇತ್ರ ಅಥವಾ ಪ್ರತಿಯೊಬ್ಬರು ಇಷ್ಟಪಡುವಂತಹ ಇಷ್ಟ ದೇವತೆಗಳು, ಗ್ರಾಮ ದೇವತೆಗಳು, ಮನೆ ದೇವತೆಗಳು. ಅಂತಹ ಸಂದರ್ಭದಲ್ಲಿ ನೀವು ಹೋಗಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮಗನ ಜಾತಕದಲ್ಲಿ ಇರುವಂತಹ ಎಷ್ಟೋ ಒಂದು ನಕಾರಾತ್ಮಕವಾದಂತಹ ದೋಷಗಳನ್ನ ತೆಗಿಲಿಕ್ಕೆ ಆ ಜಗನ್ಮಾತೆಯೇ ಸಹಾಯ ಮಾಡ್ತಾಳೆ. ಹೋಗಿ ಆ ಜಗದೀಶ್ವರನಾಗಿರೋ ಶಿವ ಪಾರ್ವತಿನೇ ನಾವು ಬೇಡ್ಕೋಬೇಕು ಅಂತ ಹೇಳ್ತೀನಿ. ಹಾಗಾಗಿ ಯಾರ್ಯಾರು ಅಂತರ ಧರ್ಮದ ವಿವಾಹ ಅಥವಾ ಅಂತರ ಜಾತಿಯ ವಿವಾಹ ಆಗಿದ್ದಾರೆ ಅವರೆಲ್ಲರಿಗೂ ನಾವು ಬಾಳಲಿಕ್ಕೆ ಅಂತಾನೆ ನಾವು ಬಿಡ್ಬೇಕು. ಅದು ಬಿಟ್ಬಿಟ್ಟು ನಾವು ಹೌದು, ನಮ್ಮ ಸನಾತನ ಧರ್ಮ ಅಥವಾ ನಮ್ಮ ಸಂಪ್ರದಾಯದ ಪಕ್ಕಂತೆ ನಮ್ಮ ಆಚಾರ ವಿಚಾರಗಳಿದೆ. 60 ವರ್ಷದವರೆಗೆ ಹೋಗಿ 20 ವರ್ಷ 21 ವರ್ಷದ ಹುಡುಗಿ ಒಂದು ಮದುವೆ ಆಗಿ ಬಂದ ತಕ್ಷಣ ಅವರ ಜೀವನವನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಇದೆ. ಇದು ಅನುಭವದ ಮಾತು. ಹಾಗಾಗಿ ಅಂತಹ ಸಂದರ್ಭದಲ್ಲಿ ನಾವು ದೊಡ್ಡವರಾದವರು ಅಷ್ಟೇ, ಯಾರೇ ದೊಡ್ಡವರಾದರೂ ಅಷ್ಟೇನೆ, ಅವರಿಗೆ ನಾವು ಸಪೋರ್ಟ್ ಮಾಡಿಕೊಂಡು ಎರಡು ಅಂದ್ರೆ ಗಂಡಿನ ಕಡೆಯಿಂದ ಸಪೋರ್ಟ್ ಕೊಡಬೇಕು, ಜೊತೆಗೆ ಹೆಣ್ಣಿನ ಮನೆಯ ಕಡೆನೂ ಸಪೋರ್ಟ್ ಕೊಟ್ಟು ಆನಂತರದಲ್ಲಿ ಇಬ್ಬರನ್ನು ಕಷ್ಟ ಕಾಲದಲ್ಲಿ ನಾವು ಕೈ ಹಿಡಿದಾಗ ಏನಾಗುತ್ತೆ ಅಂದ್ರೆ, ಅವರು ಯಾವುದೇ ಜಾತಿ ಧರ್ಮದಲ್ಲಿ ವಿವಾಹ ಆಗಿದ್ರು ಅಥವಾ ನಮ್ಮ ಧರ್ಮದಲ್ಲೇ ವಿವಾಹ ಆಗಿದ್ರು ಮಕ್ಕಳಲ್ಲಿ ಉಂಟಾಗುವಂತಹ ಜಗಳಗಳಾಗಿರ್ಬೋದು, ಡೈವರ್ಸ್ಗೆ ಅಪ್ಲೈ ಮಾಡೋದು ಆಗಿರ್ಬೋದು, ಅಥವಾ ಅವರು ಇನ್ನೊಂದು ಅಪಘಾತಗಳನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಕೊನೆಗಾಣಿಸ್ಕೊಳ್ಳೋ ಬದಲು ಮುಂದಿನ ದಿನದಲ್ಲಿ ನಮ್ಮ ಧರ್ಮದಲ್ಲೇ ಇದು ಅಥವಾ ಇತರ ಧರ್ಮದಲ್ಲಿ ಇದ್ರೂ ಒಳ್ಳೆಯ ಸಂತಾನವನ್ನು ಜಗತ್ತಿಗೆ ಕೊಟ್ಟು ಅದನ್ನ ದೇಶಕ್ಕೆ ಅಥವಾ ನಮ್ಮ ಧರ್ಮಕ್ಕೆ ಒಂದು ಕಾಣಿಕೆಯಾಗಿ ಕೊಟ್ಟು ಅಂತಹ ಮಕ್ಕಳಿಂದ ಇನ್ನು ದೇಶದಲ್ಲಿ ಹಲವಾರು ಕಾರ್ಯಕ್ಷೇತ್ರದಲ್ಲಿ ಅವರು ಕೈದೋಡಿಸ್ಬೇಕು ಅಂತ ದೇವರ ಹತ್ರನೇ ನಾವೇ ಕೇಳ್ಕೋಬೇಕು ಹೊರತು, ಯಾಕಂದ್ರೆ ಅವೆಲ್ಲ ನಮ್ಮ ಪೂರ್ವಾಜಿತದ ಕರ್ಮದ ಫಲದಂತೆನೆ ಬಂದಿರುತ್ತೆ. ಹಾಗಾಗಿ ಕೆಲವೊಂದೊಂದು ಸಂದರ್ಭದಲ್ಲಿ ನಾವು ಗುರುಗಳು, ಹಿರಿಯರುಗಳು, ತಂದೆ ತಾಯಿಂದಿರು ಮನಸ್ಸಿಗೆ ನೋವನ್ನು ಮಾಡಿಕೊಳ್ಳದೆ ಇರ್ಬೋದು. ಎಷ್ಟೋ ಜನಕ್ಕೆ ನೋವು ಆಗುತ್ತೆ, ಇಲ್ಲ ಅಂತ ನಾ ಹೇಳಲ್ಲ. ಅದನ್ನ ಕೆಲವೆಲ್ಲ ಕರ್ಮಾಧಾರಿತವಾಗಿ ಬಂದಿರುತ್ತೆ. ಯಾಕಂದ್ರೆ ಈ ಜನ್ಮದಲ್ಲಿ ನಾವು ಹಿಂದಿನ ಜನ್ಮದಲ್ಲಿ ಯಾವ ಜಾತಿ ಯಾವ ಧರ್ಮ ಅಂತ ಗೊತ್ತಿರಲ್ಲ. ಹಾಗಾಗಿ ಮನುಷ್ಯತ್ವಕ್ಕೆ ಬೆಲೆ ಕೊಡ್ಬೇಕು, ಆಚಾರ ವಿಚಾರಗಳಿಗೂ ಬೆಲೆ ಕೊಡ್ಬೇಕು. ಹಾಗಂತ ಹೇಳ್ಬಿಟ್ಟು ನೋವು ಮಾಡ್ಕೊಂಡು ನಮ್ಮ ಆರೋಗ್ಯವನ್ನ ನಾವು ಹಾಳು ಮಾಡ್ಕೊಳ್ಳುವಂಥದ್ದೇ, ಹಾಳು ಮಾಡಿಕೊಳ್ಳದೇನೆ ನಮ್ಮ ಮಕ್ಕಳ ಜಾತಕವನ್ನು ಇದ್ರೆ ಜಾತಕವನ್ನ ತೋರಿಸಿ ಆನಂತರ ನೀವು ಕಾರ್ಯ ಮಾಡಿ ಅಂತ ಹೇಳ್ತೀನಿ. ಹಾಗೇನೇನೆ ಮುಹೂರ್ತವನ್ನು ಸಮೇತ ಇದೇ ರೀತಿ ನೋಡಿ ಇಡ್ಬೇಕಾಗುತ್ತೆ. ಪ್ರಿಯ ವೀಕ್ಷಕರೇ, ಯಾರಿಗಾದ್ರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೇನೆ ಯಾರಿಗಾದ್ರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಯ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನೀವು ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ, ಆನಂತರ ನನ್ನ ನೇರ ಭೇಟಿಗೆ ಅವಕಾಶ ಕೊಡ್ತೀನಿ. ಮಿನಿಮಮ್ ಅಂತ ಫೀಸಸ್ ಇರುತ್ತೆ, ಆ ಫೀಸ್ನ ಪೇ ಮಾಡಿ ಆನಂತರ ನೀವು ಅಪಾಯಿಂಟ್ಮೆಂಟ್ ತಗೊಳ್ಳಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.